ಸಿರವಾರ ಕಬರ್ಸ್ಥಾನ ಒತ್ತುವರಿ ಕ್ರಮಕ್ಕೆ ಮಾನವ ಹಕ್ಕುಗಳ ಪರಿಷತ್ ಆಗ್ರಹ. ಸಿರವಾರ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಿದ್ದು, ಸಿರವಾರ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಫುಟ್ಪಾತ್ ಮೇಲಿರುವ ಅಂಗಡಿಗಳನ್ನ ತೆರವುಗೊಳಿಸಿದ್ದು, ಆ ಅಂಗಡಿಗಳನ್ನ ಬಸ್ ನಿಲ್ದಾಣದಲ್ಲಿ ಬಳಿ ಇರುವ ಕಬರ್ಸ್ಥಾನದಲ್ಲಿ ಇಟ್ಟಿರುತ್ತಾರೆ. ಆ ಕಬರ್ಸ್ಥಾನ ಜಾಗವು ವಕ್ಫ್ ಆಸ್ತಿಯಾಗಿದ್ದು, ಅಂಗಡಿ ಮಾಲೀಕರಿಗೆ ಅಂಗಡಿಗಳನ್ನ ಈ ಕಬರ್ಸ್ಥಾನ ಜಾಗದಲ್ಲಿ ಹಾಕಬೇಡಿ ಎಂದು ಹೇಳಿದರೂ ಸಹ ಅವರು ಕೇಳುತ್ತಿಲ್ಲ. ಅಂಗಡಿ ಮಾಲೀಕರು ಕೆಲ ರಾಜಕಾರಣಿಗಳ ಹೆಸರು ಹೇಳಿ ಅಂಗಡಿಗಳನ್ನ ಇಡುತ್ತಿದ್ದಾರೆ. ಇದು ರಾಜಕಾರಣಿಗಳ ಆಸ್ತಿಯಲ್ಲ ಎಂದು ಅವರಿಗೆ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ಮಾತನ್ನು ಕೇಳುತ್ತಿಲ್ಲ. ಆದ ಕಾರಣ ತಾವುಗಳು ಕೂಡಲೇ ವರ್ಕ್ ಬೋರ್ಡ್ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಕಬರ್ಸ್ಥಾನವನ್ನ ಪರಿಶೀಲಿಸಿ ಒತ್ತುವರಿಯನ್ನ ತಡೆಯಲು ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಜಿಲ್ಲಾ ಘಟಕದಿಂದ ಮತ್ತು ಯುವಕರ ಬಳಗದಿಂದ ಜಿಲ್ಲಾಧಿಕಾರಿ ರಾಯಚೂರು, ಸಿರವಾರ ತಹಶೀಲ್ದಾರ್ ಮತ್ತು ಸಾರ್ವಜನಿಕರಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಮಾನವ ಹಕ್ಕುಗಳ ತಾಲೂಕು ಅಧ್ಯಕ್ಷರಾದ ನಬೀರ್ ರಸೂಲ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಇಸ್ಮಾಯಿಲ್, ಇರ್ಫಾನ್ ಬಡೇಗರ್, ಇಮಾಮ್ ವಿ.ಎನ್. ಸಿ, ವಾಸಿಂ ಬಡೇಗರ್, ಯೂನುಸ್ ಸದ್ದಂ, ಫಾಜಿಲ್ ಬಡೇಗರ್, ಸಹಬಾಜ್, ಆತಿಕ್ ಬಡೇಗರ್, ರಾಜ್ ಮಹಮ್ಮದ್, ಮುಜ್ಜು, ಯಾಜಾಜ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಸಮಾಧಿಗಳನ್ನು ಮುಚ್ಚಿ ಸಮಾಧಿಗಳನ್ನು ಮುಚ್ಚಿ ಹಾಕಿದ್ವಿ ಸರ್. ಅಕ್ರಮವಾಗಿ ಅವ್ರು ರಾತ್ರಿ ಮಾಡಿದ್ರು, ಒಂದಿನ ಮಾಡ್ತಕ್ಕಂಥ ಮಾಡಿ ಈಗ ಟೋಟಲಿ ಮಾಡಕತ್ತ ನಿನ್ನೆ ರಾತ್ರಿ. ಈಗ ಸರ್ ನಾವು ಏನಿದ್ರು ಕಾನೂನಾತ್ಮಕವಾಗಿ ಹೋಗೋಣ ಅಂತೇಳಿ, ಯಾಕಂದ್ರೆ ಪ್ರೀತಿ ವಿಶ್ವಾಸದಿಂದ ಅವ್ರು ತಿಳ್ಕೊಬೇಕು ಸರ್. ಯಾರು ಮಾಡ್ತಾ ಇದ್ದಾರೆ ಗೋರಿನ ಮೇಲೆ ಕುಂತ್ಕೊಂಡು ವ್ಯಾಪಾರ ಮಾಡಬಾರ್ದು ಅಂತ ಅವ್ರ ವಿಚಾರದಲ್ಲಿ ಬರ್ಬೇಕು. ಈಗ ಅವ್ರ ಜೊತೆ ಜಗಳ ಆಡೋಂಥ ನಾವು ಮನಸ್ಥಿತಿ ಇಲ್ಲ ಸರ್. ಯಾಕಂದ್ರೆ 10 ಗಂಟೆಗೆ ಕೆಲಸ ಮಾಡಕತ್ತಾರೆ ಸರ್. 12 ಗಂಟೆಗೆ ನಾವು ಪೊಲೀಸರಿಗೆ ಕಳಿಸಿದ್ರು ಯಾರು ಇದು ಹೊಣೆಗಾರ ಕೇಳಿ ಮತ್ತೆ ಅವ್ರ ಕೆಲಸ ಸ್ಟಾರ್ಟ್ ಮಾಡೋದು ಸರ್. ಈಗಾಗಲೇ ಸರ್ ಅಧ್ಯಕ್ಷರಿಗೆ ಹೇಳಿವಿ, ಪಟ್ಟಣ ಪಂಚಾಯತ್ ಅಧಿಕಾರಿಗೆ ಹೇಳಿವಿ, ನಾವು ಶಾಸಕರನ್ನು ಹೇಳಿದ್ವಿ ಸರ್. ಇನ್ನು ಈಗ ಜಿಲ್ಲಾಧಿಕಾರಿಯಲ್ಲಿಯೂ ಹೋಗ್ತೀವಿ ಸರ್. ಒಪ್ಪೂರಲ್ಲಿ ಹೋಗಿ ಜಿಲ್ಲಾಧಿಕಾರಿಯಲ್ಲಿ ಒಂದು ಮನವಿ ಮಾಡ್ತೀವಿ ಸರ್. ಈಗ ಯಾಕಂದ್ರೆ ಸರ್ ಇಡೀ ಸಮುದಾಯಕ್ಕೆ ಇರೋದೇ ಇದೆ ಸರ್. ಸರ್ ನಮ್ಮಿಂದ ಏನಾಗುತ್ತೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಸರ್. ತಮ್ಮಿಂದ ಸ್ವಲ್ಪ ಸಹಕಾರ ಈ ಕೆಲಸ ಈಗಲೂ ನಡೆದ ಸರ್ ಕೆಲಸ ಕಾಮಗಾರಿ ಸ್ಟೇಷನ್ಗೆ ಹೋಗ್ಬೇಕು ಸರ್. ಮತ್ತೆ ಆಮೇಲೆ ಹೋಲ್ಡ್ ಮಾಡಿಸಿದ್ಮೇಲೆ ಸರ್ ಒಂದು ಸರ್ವರಿಗೆ ಕಳಿಸಿ ಅದನ್ನ ಅಳತೆ ಮಾಡಿಸಿ ಬಾಂಡ್ರಿ ಫಿಕ್ಸ್ ಮಾಡಿ ಕೊಡಿಸ್ತೀವಿ ಸರ್. ಇನ್ನೊಂದು ಸರ್ ಯಾರು ಅಕ್ರಮವಾಗಿ ಕಟ್ಟಿದ್ರು ಸರ್ ಅವ್ರ ವಿರುದ್ಧ ತನಿಖೆ ಆಗಲಿ ಸರ್. ಅವ್ರ ವಿರುದ್ಧ FIR ರಿಜಿಸ್ಟರ್ ಮಾಡೋದು. ಈಗ ಇಮಿಡಿಯೇಟ್ ಆಗಿ ನೋಡೋಣ, ಫಸ್ಟ್ ಹೋಲ್ಡ್ ಮಾಡಿ ಜೊತೆ ಮಾತಾಡಿ ಸರ್ವೆ ಮಾಡಿಸ್ಕೊಡ್ಬೋದು. ಯಾಕಂದ್ರೆ ಆದಷ್ಟು ಅಧಿಕಾರಿಗಳು ನೀವೇ ಮಾಡೋದು ಸರ್. ಈಗ ಊರಿನ ಮುಖಂಡರಿಗೆ ಊರಿನ ಮುಖಂಡರಿಗೆ ನಮ್ಮ ಆಸ್ತಿ ನಾವು ಉಳಿಸ್ಕೋಬೇಕಂತ ಅಷ್ಟೇ, ಮತ್ತೇನಿಲ್ಲ. ಅಧಿಕಾರಿಗಳಾಗಿ ತಾವು ಕಾರ್ಯವನ್ನು ಮಾಡಿ